ಕಾಂಗ್ರೆಸ್ ನಾಯಕರು ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡ್ತಾ ಇದ್ದಾರೆ, ಬಿಜೆಪಿಯವರ ಆರೋಪ. ಕಾಂಗ್ರೆಸ್ ನಾಯಕರು ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡ್ತಾರೆ. ಹಿಂದೆ ಕೆರಗೋಡಲ್ಲಿ ಹನುಮಧ್ವಜ ವಿರೋಧ ಮಾಡಿದ್ರು. ಈಗ ಗಣಪತಿ ಮೆರವಣಿಗೆ ವಿಚಾರದಲ್ಲಿ ಕಾಂಗ್ರೆಸ್ನಿಂದಲೇ ಗಲಭೆ ಆಗಿದೆ. ಮುಸ್ಲಿಂ ಮತಗಳ ಓಲೈಕೆಗೆ ಕಾಂಗ್ರೆಸ್ ನಾಯಕರ ನಡವಳಿಕೆ ಸರಿಯಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯವರು ಗುಡುಗಿದ್ದಾರೆ. ಇದು ಇನ್ನೊಂದು ಪಾಲಿಟಿಕ್ಸ್ ಆಗ್ತಾ ಇದೆ. ಪಾಲಿಟಿಕ್ಸ್ ಆಗೋಯ್ತು ಬಿಡಿ. ಆ ಪ್ರಕರಣದಲ್ಲಿ ಈಗಾಗಲೇ ರಾಜಕೀಯ ಬಂದ್ ಆಗೋಯ್ತು. ಹಿಂದೂ ಮುಸ್ಲಿಂ ಅಂತಕ್ಕಂಥ ತಂದಾಯಿತು. ಉದ್ದೇಶಪೂರ್ವಕವಾಗಿ ಮಾಡಿದಾರಾ ಗೊತ್ತಿಲ್ಲ. ಅದರಲ್ಲೂ ಮಂಡ್ಯದಂತಹ ಜಿಲ್ಲೆಯಲ್ಲಿ ಕೋಮು ಗಲಭೆಗಳಾಗುತ್ತೆ ಅಂತಂದರೆ ಏನರ್ಥ? ಸಾಧ್ಯನೇ ಇಲ್ಲ ಆ ರೀತಿ ಆಗೋದಕ್ಕೆ. ಕೆರಗೋಡಲ್ಲಾಯಿತು, ಕೆರಗೋಡ ಆದಮೇಲೆ ಇವಾಗ ನಾಗಮಂಗಲದಲ್ಲಾಗಿದೆ. ಇದೇ ರೀತಿ ಘಟನೆಗಳು ಮರುಕಳಿಸ್ತಾ ಇರ್ತಕ್ಕಂಥದ್ದು ಯಾಕೆ ಅಂತ. ಈ ರೀತಿ ಬೇಜವಾಬ್ದಾರಿ ಹೇಳಿಕೆ ಗೃಹ ಸಚಿವರು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇದು ಒಂದಲ್ಲ ಎರಡಲ್ಲ, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ ಈ ರೀತಿ ಅನೇಕ ಘಟನೆಗಳು ನಡೀತಾ ಇದೆ. ಪ್ರತಿ ಸಂದರ್ಭದಲ್ಲೂ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳು ಕೊಟ್ಟಿರ್ತಕ್ಕಂಥ ಪರಿಣಾಮವಾಗಿಯೇ ಹೊತ್ತು ನಿನ್ನೆಯೂ ಕೂಡ ನಾಗಮಂಗಲದಲ್ಲಿ ಶಾಂತಿಯುತವಾಗಿ ಮೆರವಣಿಗೆ ನಡೀತಾ ಇದೆ, ಗಣಪತಿ ವಿಸರ್ಜನೆಗೋಸ್ಕರ ನಡೀತಾ ಇದೆ. ಇವತ್ತು ಏಕಾಏಕಿ ಪೆಟ್ರೋಲ್ ಬಾಂಬು ಕಲ್ಲುಗಳು ಇವತ್ತು ತಲವಾರು ಹಿಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ಪೂರ ನಿಯೋಜಿತ ಅಲ್ಲದೆ ಮತ್ತೇನೇನು ಹೇಳೋಕ್ಕೆ ಸಾಧ್ಯ ಆಗುತ್ತೆ? ಇಂಥ ಘಟನೆನೂ ಕೂಡ ಅವರು ಸಣ್ಣ ಘಟನೆ ಅಂತೇಳಿ ಇವರು ಅದನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಕೂಡ ಇದು ಎಲ್ಲ ಒಂದು ಕಡೆ ಸರ್ಕಾರದ ಕುಮ್ಮಕ್ನಿಂದನೇ ಈ ರೀತಿ ಗಲಭೆ ಇದೆ. ಸರ್ಕಾರ ಇದನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಬೇಕು. ಅದರ ಸರ್ಕಾರದ ತುಷ್ಟೀಕರಣದ ನೀತಿಯ ಪರಿಣಾಮವಾಗಿ ನಾಗಮಂಗಲದಲ್ಲಿ ನಿನ್ನೆನೇ ನಾನು ನೋಡಿದ್ದೇನೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಶಾಂತ ರೀತಿಯಿಂದ ಹೊರಟಂಥ ಗಣೇಶೋತ್ಸವದ ಮೆರವಣಿಗೆಗೆ ಕಲ್ಲು ಹೊಡೆದು ಗಣೇಶ ಮೂರ್ತಿಗೆ ಇದ್ದಾಗೂ ಸಹಿತ ಅಲ್ಲೇ ಕಲ್ಲು ಹೊಡೆಯುವಂಥ ಪ್ರಯತ್ನವನ್ನು ಮಾಡಿ ದೊಂಬಿ ಗಲಭೆಯನ್ನೇ ಬೆಸಿ ಇದು ಗಲಭೆ ಆಗಲಿ, ಹಿಂದೂಗಳ ಮೇಲೆ ಅಟ್ಯಾಕ್ ಆಗಲಿ, ಅಲ್ಲಿ ನನ್ನ ಮಾಹಿತಿ ಪ್ರಕಾರ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಆಗಿದೆ, ಹಿಂದೂಗಳನ್ನೇ ಹೊಡೆದಿದ್ದಾರೆ ಅಂತನ್ನುವಂಥದ್ದು ಗೊತ್ತಾಗಿದೆ. ಯಾಕೆ ಹಿಂದೂಗಳು ಏನು ಮಾಡಿದರು, ಏನು ತಪ್ಪು ಮಾಡಿದಾರಲ್ಲಿ? ಹಾಗಾದರೆ ಗಣೇಶ ಮೆರವಣಿಗೆಗೆ ವಾದ್ಯ ಸಹಿತ ಕುಣಿತ ಸಹಿತ ಘೋಷಣೆಗಳನ್ನು ಹಾಕೊಂಡು ಹೋಗಬಾರ್ದಾ? ಸೊ ಇದು ಯಾವ ಇದರಲ್ಲಿದ್ದಾರೆ? ಕಾಂಗ್ರೆಸ್ಸಿನ ಈ ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲೇ ಈ ರೀತಿ ಮೇಲಿಂದ ಮೇಲೆ ಹಿಂದೂಗಳ ಮೇಲೆ ಆಘಾತ ಆಗ್ತಾ ಇರುವಂಥದ್ದು. ಇದನ್ನು ಹಿಂದೂ ಸಮಾಜ ಸಹನೆ ಮಾಡುವುದಿಲ್ಲ ಅಂತ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಅವ್ರ ಬಂಗ್ಲಲ್ಲೇ ಕೂತ್ಕೊಂಡು ಈ ರೀತಿ ಹೇಳಿಕೆ ಕೊಡೋ ಮೊದಲು ನಾಗಮಂಗಲ ಸಿಟಿಗೆ ಬಂದು ಏನು ನಡೆದಿದೆ ಅಂತೇಳಿ ಸ್ವತಃ ನೋಡಿದರೆ ಭಾಳ ಒಳ್ಳೆಯದಾಗಿತ್ತು. ಒಂದು ವೇಳೆ ಮುಸಲ್ಮಾನರ ಅಂಗಡಿಗಳನ್ನು ಸುಟ್ಟಾಕಿ ಮುಸಲ್ಮಾನರ ಮೇಲೆ ಹಿಂದೂಗಳು ದಾಳಿ ಮಾಡಿದ್ದಿದ್ರೆ ಪರಮೇಶ್ವರಿಯು ಓಡಾಡಿ ಇಲ್ಲಿ ಬಂದಿರ್ತಾಯಿದ್ರು. ಈಗ ಯಾಕೆ ದಾಳಿಗೆ ಒಳಗಾಗಿರುವಂಥವ್ರು ಹಿಂದೂಗಳು. ಹಾಗಾಗಿ ಈ ರೀತಿ ಹೇಳಿಕೆಯನ್ನು ಕೊಡುವಂಥ ಕೆಲಸನ ಮಾಡ್ತಾರೆ. ಪರಮೇಶ್ವರ್ ಸಾಹೇಬ್ರೆ, ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ, ದಯವಿಟ್ಟು ಈ ಗೌರವನ ಕಳ್ಕೊಳ್ಳೋಂಥ ಮಾತಾಡಬೇಡಿ. ಈ ರಾಜ್ಯದ ಗೃಹ ಸಚಿವರು ಇದ್ದೀರಿ, ಗೃಹ ಸಚಿವರಾಗಿದ್ದು ವಿಷಯನ ಗೊತ್ತಿದ್ದು ಕೂಡ ಈ ರೀತಿ ದಾರಿ ತಪ್ಪಿಸುವಂಥ ಹೇಳಿಕೆಯನ್ನು ಕೊಡೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ಸರಿಯಾದ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಿದ್ರೆ ಕಳೆದ ವರ್ಷ ನಾಗಮಂಗಲದಲ್ಲಿ ಗಣೇಶ ಪ್ರೊಸೆಷನ್ ಸಂದರ್ಭದಲ್ಲೇ ಮುಸಲ್ಮಾನರಿಂದ ಪುಂಡಾಟಿಕೆ ನಡೆದಿತ್ತು ಅನ್ನೋದು ಘಟನೆ ಗೊತ್ತಿದ್ದರೂ ಕೂಡ ನೀವು ಸರಿಯಾಗಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದರೆ ತಿಳಿದು ಇವತ್ತು ಈ ಪ್ರಕರಣ ಸಂಭವಿಸ್ತಾ ಇರಲಿಲ್ಲ. ಹೋಮ್ ಮಿನಿಸ್ಟ್ರ್ ಪ್ರಕಾರ ಇದೊಂದು ಸಣ್ಣ ಘಟನೆ, ತುಂಬ ಸಣ್ಣ ಘಟನೆ. ಏನೋ ಒಂಚೂರು ಒಂದೆರಡು ಕಲ್ಲು ಹಾಕಿದ್ದಾರೆ, ಒಂದೆರಡು ವೆಹಿಕಲ್ ಬೆಂಕಿ ಹಾಕಿದ್ದಾರೆ, 1-2 ಕೋಟಿ ರೂಪಾಯಿ ಲಾಸ್ ಮಾಡಿದ್ದಾರೆ. ಇದು ಸಣ್ಣ ಘಟನೆ. ನಿಜ ಪ್ರತಾಪ್ ಸಿಂಹ ಹೇಳಿದ್ದು, ಹೋಮ್ ಮಿನಿಸ್ಟರ್ ವಿಸಿಟ್ ಮಾಡಬೇಕಾಗಿತ್ತು ನಾಗಮಂಗಲಕ್ಕೆ ನೆನ್ನೆನೆ. ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಏನು ಕ್ರಮಗಳು ಬೇಕೋ ಅದನ್ನು ಡೈರೆಕ್ಷನ್ಸ್ ಕೊಡಬೇಕಾಗಿತ್ತು ಪೊಲೀಸರಿಗೆ. ಬೆಂಗಳೂರಿನಲ್ಲಿ ಕೂತ್ಕೊಂಡು ಸಣ್ಣ ಘಟನೆ ಅಂತಿರಲ್ಲ, ಇದರಿಂದ ಮತ್ತಷ್ಟು ಪ್ರಚೋದನೆಗೆ ಒಳಗಾಗಲ್ವಾ? ನಿಮ್ಮ ಉದ್ದೇಶ ಏನು? ಈ ಥರದ ಗಲಾಟೆಗಳು ನಡೀತಾ ಇರಬೇಕು ಅಂತನೇನಾ? ನನಗಂತೂ ಅರ್ಥ ಆಗ್ತಾ ಇಲ್ಲಪ್ಪ.